ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲಲ್ಲಿ. ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಶುಗರ್ ಸಿಂಪ್ಟಮೆಟಿಕ್ ಏನಿರುತ್ತೆ ಮತ್ತು ಎಕ್ಸಾಮಿನೇಷನ್ಸ್ ಏನೇನು ಮಾಡಿಸ್ಬೇಕು, ಏನೇನು ಇನ್ವೆಸ್ಟಿಗೇಷನ್ಸ್ನ ಮಾಡಿಸ್ಬೇಕು, ಪರ್ಸ್ನಲಿ ನಾವು ಏನೇನು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾವು ತಗೊಳ್ಳೋವಂಥ ಆಹಾರ ಕ್ರಮಗಳು ಏನಿರಬೇಕು, ಯಾವ ಥರ ಫುಡ್ನ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಎಷ್ಟು ಟೈಮ್ ನಾವು ಫುಡ್ನ ತಗೋಬೇಕಾಗುತ್ತೆ, ಯಾವ ಹಣ್ಣುಗಳನ್ನ ತರಕಾರಿಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಯಾವನ್ನ ಅತಿ ಹೆಚ್ಚು ತಗೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಲಾಸ್ಟ್ ವಿಡಿಯೋನ ಎಲ್ಲ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಿಮಗೆ ಆಹಾರ ಕ್ರಮದ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ನೋಡೋಣ ಈಗ ನಮ್ಮ ಫುಡ್ ಸ್ಟೈಲ್ ಹೇಗಿರಬೇಕು ಡಯಾಬಿಟಿಕ್ ಪೇಷಂಟ್ಗಳಿಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಒಂದು ಡಯಟ್ ಚಾರ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಡಯಟ್ ಚಾರ್ಟ್ ಮೀನ್ಸ್ ವೆಜಿಟೇರಿಯನ್ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿರ್ಬೋದು, ಇಬ್ಬರನ್ನ ಫಾಲೋ ಅಪ್ ಮಾಡೋಂಥ ಚಾರ್ಟ್ನ ತೋರಿಸ್ತಾ ಇದ್ದೀನಿ. ಮೇಯ್ನಾಗಿ ನಮಗೆ ಡಯಾಬಿಟಿಕ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಫುಡ್ಡಲ್ಲೇ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಆದಾಗ ನಾವು ಅದನ್ನ ಮೆಡಿಸನ್ಸ್ಗೆ ಕನ್ವರ್ಟ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಏನಂತ ಅಂದರೆ ಆಫ್ಟರ್ 40 ಇಯರ್ಸ್ ಎಬೋನೇ ಡಯಾಬಿಟಿಕ್ ಪೇಷಂಟ್ಗಳನ್ನ ನೋಡಿರೋದು ಜಾಸ್ತಿ. ಆಲ್ಮೋಸ್ಟ್ ಇವಾಗ ಅಂದರೆ ತುಂಬ ಚಿಕ್ಕ ವಯಸ್ಸಿಗೆಲ್ಲ ಡಯಾಬಿಟಿಕ್ ಬರ್ತಾ ಇದೆ. ಸೊ ಹಾಗಾಗಿ ನಾವು ಈ ಡಯಾಬಿಟಿಕ್ ಪೇಷಂಟ್ಗಳು ಏನಿದ್ದೀವಿ, ಒಂದು ಒಳ್ಳೆಯ ಆಹಾರ ಕ್ರಮನ ಪಾಲನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚೆನ್ನಾಗಿ ಇರ್ತೀವಿ ಅಂತ ಹೇಳ್ತೀವಿ. ಡಯಾಬಿಟಿಕ್ ಏನು ತುಂಬ ಡೀಪಾಗಿರೋಂಥ ಕಾಯಿಲೆ ಏನಲ್ಲ. ಅದು ಬಂದ್ರೂ ಕೂಡ ಯಾವ ಥರ ನಾವು ಹ್ಯಾಂಡಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಥರ ಪ್ರೋಟೀನ್ಸ್ ಫುಡ್ಗಳು ಬೇಕಾಗುತ್ತೆ, ನಮ್ಮ ಬಾಡಿಗೆ ಏನೇನು ಬೇಕಾಗಬಹುದು ಆ ಥರ ಫುಡ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಡಯಾಬಿಟಿಕ್ ಪೇಷಂಟ್ಗಳು ನಾರ್ಮಲ್ಲಿ ಇರ್ಬೋದು. ಮನುಷ್ಯನಿಗೆ ಶುಗರ್ ಬರೋಕ್ಕೆ ಮೇನ್ ಏನು ಕಾರಣ ಅಂತ ಅಂದರೆ ವಿಸರಲ್ ಫ್ಯಾಟ್, ಒಬೆಸಿಟಿ, ಇದರಿಂದನೇ ಶುಗರ್ ಬರೋಕ್ಕೆ ಇವಾಗ ಸ್ಟಾರ್ಟ್ ಆಗಿರೋದು. ಮುಂಚೆ ಎಲ್ಲ ತುಂಬ ಆಫ್ಟರ್ 40 ಏಜಸ್ ಆದಮೇಲೆ ಬರೋದು. ಈಗೆಲ್ಲ ಕಾಮನ್ ಆಗಿ ಇನ್ನೂ ಯಂಗೆಸ್ಟ್ ಪರ್ಸನ್ಸ್ಗಳಿಗೆ ಶುಗರ್ ಬರ್ತಾ ಇರೋದು ಕೂಡ ನೋಡಿದ್ದೀವಿ. ಮೇಯ್ನು ನಮಗೆ ಪರ್ ಡೇ 2000 ಕಿಲೋ ಕ್ಯಾಲರೀಸ್ ಬೇಕಾಗುತ್ತೆ ಎನರ್ಜಿ. ಅದಕ್ಕಿಂತ ಹೈಯೆಸ್ಟ್ ನಮ್ಮ ಕಾರ್ಬೋಹೈಡ್ರೇಟ್ಸಿಂದ ಸಿಗ್ತಾ ಇದೆ ಎನರ್ಜಿ ಅಂತ ಅಂದರೆ ಅದು ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಡಯಾಬಿಟಿಕ್ಕು ಲಿಪಿಡ್ ಪ್ರೊಫೈಲ್ ಎಲ್ಲ ಬಂತು ಅಂದಾಗ ನಾವು ಮೇನ್ ಸ್ಟಾಪ್ ಮಾಡೋದು ಈ ಫ್ಯಾಟಿ ಫುಡ್ನ ಸ್ಟಾಪ್ ಮಾಡ್ತೀವಿ. ಅದು ನಾವು ಫಸ್ಟ್ ಮಾಡೋ ತಪ್ಪು. ಯಾಕೆ ಅಂತಂದರೆ ನಾವು ಯಾವುದನ್ನೇ ಆಗಲಿ ನಮ್ಮ ದೇಹಕ್ಕೆ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆ ತಗೊಂಡಾಗ ನಮ್ಗೆ ಆ ಥರ ರಿಯಾಕ್ಟಿವ್ ಆಗ್ಬೋದು. ಫುಡ್ಡಲ್ಲಾಗಿರ್ಬೋದು ಅಥವಾ ಹಾಲಲ್ಲಾಗಿರ್ಬೋದು, ಈಗ ಒಬ್ಬರು ಡಯಾಬಿಟಿಕ್ ಪೇಷಂಟ್ ಅಂತ ಅಂದ ತಕ್ಷಣ ಮೇಯ್ನ್ಲಿ ನಾವು ಸ್ಟಾಪ್ ಮಾಡೋದು ಫ್ಯಾಟಿ ಫುಡ್ನ ಸ್ಟಾಪ್ ಮಾಡ್ತೀವಿ. ಫ್ಯಾಟಿ ಫುಡ್ನ ಯಾವಾಗ ಸ್ಟಾಪ್ ಮಾಡಬೇಕು, ಏನಕ್ಕೆ ಸ್ಟಾಪ್ ಮಾಡಬೇಕು ಅಂತಂದರೆ ಅಲ್ಲೇ ನಾವು ಮಾಡೋ ಮಿಸ್ಟೇಕ್ಸು. ಏನಕ್ಕೆ ಅಂತಂದರೆ ನಮಗೆ ಬೇಡವಾಗಿರೋದನ್ನು ಅತಿ ಹೆಚ್ಚಿಗೆ ಕ್ರಮೇಣದಲ್ಲಿ ತಗೊತಾ ಇರ್ತೀವಿ, ಅದರಿಂದ ಫ್ಯಾಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಅದರ್ವೈಸ್ ನಾವು ನಮಗೆ ಡೈಲಿ ಈಗ ಪ್ರೋಟೀನ್ಸ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಮತ್ತು ಫ್ಯಾಟ್ಸ್ ಬೇಕು. ಇದನ್ನೆಲ್ಲ ಅದರದ್ದೇ ಆದಂಥ ಒಂದು ಕ್ರಮೇಣವಾಗಿ ತಗೊತಾ ಹೋದರೆ ಯಾವುದೇ ತೊಂದರೆಗಳಾಗಲ್ಲ. ಸೊ ಹಾಗಾಗಿ ನಾವು ಪರ್ ಡೇ ನಮ್ಮ 1600 ಕಿಲೋ ಕ್ಯಾಲರೀಸಲ್ಲಿ ಅದನ್ನು ಡಿವೈಡ್ ಮಾಡಿ ಎಷ್ಟೆಷ್ಟು ಕ್ರಮೇಣದಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು ಬೇಕಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ತಗೋಬೇಕಾಗುತ್ತೆ. ಒಂದು ಒಳ್ಳೆ ಫ್ಯಾಟ್ನ ತಗೊಳ್ಳೋದೇ ನಮಗೆ ರೊಟೀನ್ ಆಗಿರುತ್ತೆ. ಡೈಲಿ ರೊಟೀನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಎಷ್ಟೊಂದು ಜನಗಳಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿಯೋದ್ರಿಂದ ಅಥವಾ ಚೆನ್ನಾಗಿ ನೀರನ್ನ ಕುಡಿಯೋದ್ರಿಂದ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟು ನಾವು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಒಂದು ಫ್ರೂಟ್ಸ್ನ ತೊಗೊಬೋದು. ಈ ಲೋ ಶುಗರ್ ಇದೆ ಅಂತ ಏನನ್ಸುತ್ತೆ, ಸುಸ್ತು ಅಂತ ಏನನ್ಸುತ್ತೆ, ಅವರು ಒಂದು ಫ್ರೂಟ್ಸ್ನ ತೊಗೊಬೋದು. ಈ ಶುಗರ್ ಪೇಷಂಟ್ಗಳು ಮೇಯ್ನ್ಲಿ ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಅಭ್ಯಾಸ ಇರುತ್ತೆ, ಅದು ಬಿಸ್ಕೆಟ್ ಅಭ್ಯಾಸ ಇರುತ್ತೆ. ಅದನ್ನು ತೊಗೊಬಾರ್ದು. ಏಕೆಂದರೆ ಅದು ನಮ್ಮ ಬಾಡಿಗೆ ಅನ್ವಾಂಟೆಡ್ ಕ್ಯಾಲರೀಸ್ ಆಗಿರುತ್ತೆ. ಮತ್ತು ಫ್ರೂಟ್ಸ್ ತಗೊಳ್ಳೋದ್ರಿಂದ ಕೆಲವೊಬ್ರು ಹೇಳ್ತಾರೆ ಫ್ರೂಟ್ಸ್ ತಗೊಳ್ಳೋದ್ರಿಂದ ಫ್ರಕ್ಟೋಸ್ ಇರುತ್ತೆ, ತುಂಬ ಡಯಾಬಿಟಿಕ್ ಪೇಷಂಟ್ಗಳಿಗೆ ಜಾಸ್ತಿ ಆಗುತ್ತೆ ಶುಗರ್ ಅಂತ. ಫ್ರಕ್ಟೋಸ್ ಏನು ಇನ್ಸುಲಿನ್ಗೆ ಕನ್ವರ್ಟ್ ಆಗಿರಲ್ಲ. ಸೊ ಅಷ್ಟೊಂದು ಡೇಂಜರ್ ಅಂತ ಏನಲ್ಲ. ಕೆಲವೊಂದು ಫ್ರೂಟ್ಸ್ನ ತಗೊಳ್ಳೇಬಾರ್ದು ಅಂತ ಏನಿರಲ್ಲ.
ತುಂಬ ಎಷ್ಟು ಬೇಕಷ್ಟು ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಏನು ತೊಂದರೆ ಇರಲ್ಲ. ಆದಷ್ಟು ಅವಾಯ್ಡ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಡಿ. ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ತಗೋಬೇಕಾಗಿರೋ ಫ್ರೂಟ್ಸ್ ಏನಂತ ಅಂದರೆ ಈ ಮ್ಯಾಂಗೋ, ಚಿಕ್ಕು, ಜಾಕ್ ಫ್ರೂಟ್ಸ್, ಬನಾನಾ, ಇದೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತಗೊಳ್ಳಿ, ತುಂಬ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಈಗ ನಾವು ಒಂದು ಬೌಲಷ್ಟು ಅಂತಂದರೆ ಒಂದು 100 ಗ್ರಾಮ್ಸ್ ಪಪ್ಪಾಯ ತೊಗೊಂಡ್ವಿ ಅಂತ ಅಂದರೆ ಅದರಲ್ಲಿ 35 to 40 ಕ್ಯಾಲೋರೀಸ್ ಇರುತ್ತೆ. ಅದೇ ಕ್ವಾಂಟಿಟಿನಲ್ಲಿ 1 ಕಪ್ ರೈಸ್ನ ತಿಂದರೆ ಅದ್ರ ಡಬಲ್ 2ರಷ್ಟು ಕ್ಯಾಲೋರೀಸ್ ಜಾಸ್ತಿ ಆಗಿರುತ್ತೆ. ಸೊ ಇದೇ ಡಿಫ್ರೆನ್ಸ್ ಫುಡ್ಡಲ್ಲಿ ಮತ್ತು ಫ್ರೂಟ್ಸಲ್ಲಿ ಬರೋದು. ನಾವು ಏನೇನು ಎಷ್ಟೆಷ್ಟು ಕ್ಯಾಲರೀಸ್ ಇದೆ ಅಂತ ನೋಡಿಕೊಂಡು ಯಾವ ಕ್ವಾಂಟಿಟಿನಲ್ಲಿ ತಗೋಬೇಕು ಅಂತ ತಿಳ್ಕೊಂಡ್ರೆ, ಮತ್ತು ಡಯಾಬಿಟಿಕ್ ಪೇಷಂಟ್ ಅಂತ ಬಂದಾಗ ಮೇನ್ಲಿ ನಾವು ವಾಕ್ ಮಾಡಬೇಕು. ವಾಕ್ ಆದಮೇಲೆ ಎಕ್ಸಸೈಸ್ಗಳನ್ನ ಫಾಲೋ ಅಪ್ ಮಾಡಬೇಕು. ಪರ್ಟಿಕ್ಯುಲರಾಗಿ ಇಂಥದ್ದೇ ಎಕ್ಸಸೈಸಸ್ಗಳಂತ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡಿದ್ರೆ ಸಾಕು. ಪರ್ ಡೇ ಡೈಲಿ ನಾವು ಒಂದು 40 ಮಿನಿಟ್ಸ್ ಎಕ್ಸಸೈಸ್ ಮಾಡಿದ್ರೆ ಸಾಕಾಗುತ್ತೆ. ಆ ವ್ಯಾಯಾಮದ ನಂತರ ನಮ್ಮ ಬಾಡಿಗೆ ಅಮೈನೋ ಆಸಿಡ್ಸ್ ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಾವೊಂದು ಪ್ರೋಟೀನ್ ಫುಡ್ನ ತೊಗೋಬೋದು. ಪ್ರೋಟೀನ್ ಫುಡ್ಸ್ ನಾವು ತಕ್ಷಣ ಎಕ್ಸಸೈಸ್ನ ಮುಗಿಸಿ 10 ನಿಮಿಷದೊಳಗೆ ಪ್ರೋಟೀನ್ಸ್ನ ಡ್ರಿಂಕ್ ಏನಿದೆ ಅದನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರೋಂಥ ಅಮೈನೋ ಆಸಿಡ್ಸ್ ಸಿಗುತ್ತೆ. ಇಷ್ಟೆಲ್ಲ ಮುಗಿಸಿದ ನಂತರ ಬರೋದೇ ಬ್ರೇಕ್ಫಾಸ್ಟ್ ಅಂತ ಅಂದರೆ ವೆಜಿಟೇರಿಯನ್ ಇಬ್ಬರು ಇರ್ತಾರೆ. ಸೊ ಹಾಗಾಗಿ ಈಗ ನಾನ್ ವೆಜಿಟೇರಿಯನ್ ಆಗಿದ್ದರೆ ಎಗ್ ತಿಂತೀವಿ ಅನ್ನೋದಾಗಿದ್ದರೆ ಒಂದು ಆಮ್ಲೆಟ್ ಮಾಡ್ಬೋದು. ಆಮ್ಲೆಟಿಗೆ ನಾವು ತುಂಬ ತರಕಾರಿಗಳನ್ನೆಲ್ಲ ಫಿಲ್ ಮಾಡ್ಬೋದು. ತರಕಾರಿಗಳನ್ನ ಹಾಕಿ ಒಂದು ಡಬಲ್ ಲೇಯರ್ ಆಮ್ಲೆಟ್ ಮಾಡಿ ತಗೋಬೋದು. ಈಗ ಬೀನ್ಸ್ ಹಾಕ್ಬೋದು, ಅಥವಾ ಕ್ಯಾರೆಟ್, ತರಕಾರಿಗಳು. ಕೆಲವೊಂದು ಸರಿ ಆಮ್ಲೆಟ್ ಅಂತ ಬಂದರೆ ಅದಕ್ಕೆ ಬರೀ ಆನಿಯನ್ ಅಷ್ಟೇ ಆ್ಯಡ್ ಮಾಡೋದು ನೋಡಿದ್ದೀವಿ. ನಾವು ಈ ಥರ ನಮ್ಮ ಡೈಲಿ ರೊಟೀನಲ್ಲಿ ಬ್ರೇಕ್ಫಾಸ್ಟ್ಗೆ ಒಂದೆರಡು ಎಗ್ ತೊಗೊಂಡು ಅದಕ್ಕೆ ಬೀನ್ಸ್ ಅಥವಾ ಬೇರೆ ಏನೇನೋ ವೆಜಿಟೇಬಲ್ಸ್ ಇದೆಯಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡಿ ತೊಗೋಬೋದು. ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ತಗೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ನಾನ್ ವೆಜಿಟೇರಿಯನ್ಸ್ ಅಂತ ಅಂದರೆ ಈ ಪನ್ನೀರ್ ಮಸಾಲ, ಈ ಪನ್ನೀರಲ್ಲಿ ಬರೋವಂಥ ಐಟಮ್ಸ್ಗಳು ಎಷ್ಟೊಂದಿರುತ್ತೆ, ಅದನ್ನೆಲ್ಲ ನೋಡಿ ಪನ್ನೀರ್ ಐಟಮ್ಸ್ ಆ ಥರನ ಫಾಲೋ ಮಾಡ್ಬೋದು. ಇಲ್ಲ ಆಗಲ್ಲ, ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಈಗ ಬ್ರೇಕ್ಫಾಸ್ಟ್ ಅಂತ ಅಂದರೆ ಇಡ್ಲಿ, ದೋಸೆ ಆ ಥರನೇ ಫಾಲೋ ಅಪ್ ಮಾಡಬೇಕಂತ ಇರುತ್ತೆ. ಆ ಥರನೂ ಕೂಡ ಮಾಡ್ಬೋದು. ಇವಾಗ 1, 2, 3 ದೋಸೆ ತಿನ್ನೋದಕ್ಕಿಂತ 1 ದೋಸೆ ತೊಗೊಂಡು 2 ಬಾಯ್ಲ್ಡ್ ಆಗಿರೋಂಥ ಎಗ್ ತೊಗೊಂಡು ಅದ್ರ ಜೊತೆಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ತಿಂದರೆ ಅದನ್ನು ಕೂಡ ಚೆನ್ನಾಗಿರುತ್ತೆ. ಇದು ಬ್ರೇಕ್ಫಾಸ್ಟ್. ಇಷ್ಟೆಲ್ಲ ನೋಡಿದ ಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ಪರ್ಟಿಕ್ಯುಲರಾಗಿ ಅದು ನಾನ್ ವೆಜ್ ಬೇಡ, ಮೊಟ್ಟೆ ಬೇಡ, ಈ ಪನ್ನೀರು, ಸೋಯಾ ಇವೇನೋ ಬೇಡ ಅಂತ ಇದ್ದವರು ಫ್ರೂಟ್ಸ್ನ ತಗೋಬೋದು. 1 ಕಪ್ ಆಫ್ ಫ್ರೂಟ್ಸ್ ತಗೋಬೋದು. ಅದರಲ್ಲಿ ಲಾಸ್ಟಿಗೆ ಹೇಳಿದ್ನಲ್ಲ ಅಷ್ಟು ಬೇಡ ಅಂತ ಹೇಳಿರೋಂಥ ಫ್ರೂಟ್ಸ್ಗಳನ್ನ ಬಿಟ್ಟು ಇನ್ನು ಉಳಿದಂಥವನ್ನ ಎಲ್ಲನೂ ಮಿಕ್ಸ್ ಫ್ರೂಟ್ಸಲ್ಲಿ ತೊಗೋಬೋದು. ಅದು ಬಿಟ್ಟರೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ನಟ್ಸ್ಗಳು ತೊಗೊಬೋದು, ಡ್ರೈ ಫ್ರೂಟ್ಸ್ಗಳು. ಅದರಲ್ಲೂ ಕೂಡ ತುಂಬ ಪ್ರೋಟೀನ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಅದನ್ನು ಕೂಡ ತೊಗೊಬೋದಾಗುತ್ತೆ. ಇನ್ನು ಅಲ್ಲಿಂದ ಮುಗಿಸಿದ್ರೆ ನೆಕ್ಸ್ಟ್ ನಮಗೆ ಲಂಚ್ ಟೈಮ್ ಸಿಗುತ್ತೆ. ಲಂಚ್ ಟೈಮಲ್ಲಿ ನಾವು ಈಗ ರೈಸ್ ಕ್ವಾಂಟಿಟಿನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಈ ಪಲ್ಯಗಳು ಮತ್ತು ಹಸಿ ತರಕಾರಿಗಳೇನಿರುತ್ತೆ ಅವನ್ನ ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಯಾವಾಗ ನಾವು ರೈಸ್ನ ಡಬಲ್ ಕ್ವಾಂಟಿಟಿ ತೊಗೊತೀವೋ ಆವಾಗ ನಮಗೆ ಕ್ಯಾಲರೀಸ್ ಜಾಸ್ತಿ ಸಿಗೋದ್ರಿಂದ ಈ ಡಯಾಬಿಟಿಕ್ ಕೂಡ ಸ್ವಲ್ಪ ರೈಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ತಗೊಳ್ಳೋಂಥ ಫುಡ್ಡಲ್ಲಿ ಈಗೇನು ಬ್ರೇಕ್ಫಾಸ್ಟ್ದು ಫಾಲೋ ಅಪ್ ಆಯಿತು, ನೆಕ್ಸ್ಟ್ ಲಂಚ್ ಟೈಮಿಂಗ್ಸ್ ಅಂತ ಬಂದಾಗ ಈ ತರಕಾರಿಗಳನ್ನ ಮತ್ತು ಈ ಹಣ್ಣುಗಳನ್ನ ತಗೋಬೋದು, ಮೊಸರು ತಗೋಬೋದು, ಆ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಬೋದು. ಏನಂತ ಅಂದರೆ 1 ಕಪ್ಪಲ್ಲಿ ರೈಸ್ ಇದೆ ಅಂತಂದರೆ ಅದರ ಹಾಫ್ ಕ್ವಾಂಟಿಟಿ ಮಾತ್ರ ನಾವು ತಗೋಬೇಕಾಗುತ್ತೆ. ಇವಾಗ ಸೊಪ್ಪಿನ ಪಲ್ಯ 3 ಥರದ ಪಲ್ಯ ತಿಂದ್ವಿ ಅಂತ ಅಂದರೆ ಅಷ್ಟೇ ಕ್ವಾಂಟಿಟಿನಲ್ಲಿ ಕೂಡ ನಾವು ರೈಸ್ನ ತಗೋಬೇಕಾಗುತ್ತೆ. ಆ ರೈಸ್ನ ತಗೊಳ್ಬೇಕಾದ್ರೆ ನಾವು ಫ್ಯಾಟ್ನ ತಗೋಬೋದು. ಫ್ಯಾಟ್ ಬೆಳಗ್ಗೆನೂ ತೊಗೊಬೋದು, ರಾತ್ರಿನೂ ತೊಗೊಬೋದು, ಲಂಚ್ ಟೈಮಲ್ಲೂ ತೊಗೋಬೋದು. ಏನಿಲ್ಲ, ಪರ್ ಡೇ ನಮಗೆ 600 ಕ್ಯಾಲರೀಸ್ ಅಷ್ಟು ಫ್ಯಾಟ್ನ ತೊಗೋಬೋದಾಗುತ್ತೆ, ಏನು ತೊಂದರೆ ಆಗಲ್ಲ. ಅದರ್ವೈಸ್ ನಾವು ಈ ಮಿಡಲಲ್ಲಿ ಈ ಕಾಫಿ ಟೀ ಅಭ್ಯಾಸ ಇರೋರು ಏನು ಮಾಡ್ತೀವಿ ಅಂತಂದರೆ 1 ಕಪ್ ಕಾಫಿ ಕುಡಿದ್ವಿ ಅಂತಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 200 ಕ್ಯಾಲರೀಸ್ ಆಫ್ ಶುಗರ್ ಇರುತ್ತೆ. ಅದು ಅನ್ವಾಂಟೆಡ್ ಆಗಿರುತ್ತೆ, ನಮಗೆ ಅದು ಬೇಡವಾಗಿರೋಂಥದ್ದು. ಸೊ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕಾಗುತ್ತೆ. ಈ ಏನಂತ ಅಂದರೆ ಈ ಶುಗರ್ 1 ಕಪ್ ಕಾಫಿಗೆ ಒಂದು 2 ಸ್ಪೂನ್ಸ್ 2 ಸ್ಪೂನು ನಾವು ಶುಗರ್ನ ಆ್ಯಡ್ ಮಾಡ್ತೀವಿ. ಸೊ ಅದು ಅನ್ವಾಂಟೆಡ್ ಕ್ಯಾಲರಿ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಇದಲ್ಲದೇನೂ ಕೂಡ ಇನ್ನೂ ಎಷ್ಟೊಂದು ಆಹಾರಗಳನ್ನ ತೊಗೊತೀವಿ, ಅದರಲ್ಲೂ ಕೂಡ ಕ್ಯಾಲರೀಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ ಕೂಡ.
ಆದಷ್ಟು ನಾವು ಫುಡ್ಡಲ್ಲಿ ತುಂಬ ರೆಗ್ಯುಲರಾಗಿ ಯೂಸ್ ಮಾಡದೇ ಇರೋಂಥ ತರಕಾರಿ ಅಂತ ಅಂದರೆ ಈ ಗೆಣಸು ತಗೋಬಾರ್ದು. ಬೀಟ್ರೋಟು, ಕ್ಯಾರೆಟ್ ಇವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಅತಿ ಮುಖ್ಯವಾಗಿ ಏನು ತಗೊಳ್ಳೋ ಅವಶ್ಯಕತೆ ಇರಲ್ಲ ಇವನ್ನ. ಆದಷ್ಟು ಅವಾಯ್ಡ್ ಮಾಡಿ. ಗೆಣಸಲ್ಲಿ ಎಲ್ಲ ಗೆಣಸು ಕೂಡ ಸ್ವೀಟಾಗಿರಲ್ಲ ಅಷ್ಟು. ಒಂದೊಂದು ಗೆಣಸಲ್ಲಿ ತುಂಬ ಕಡಿಮೆ ಸ್ವೀಟ್ ಕೂಡ ಇರುತ್ತೆ, ಅಂಥದ್ದೆಲ್ಲ ಯೂಸ್ ಮಾಡ್ಬೋದು ನಾವು. ಅದರ್ವೈಸ್ ಈ ಬೀಟ್ರೋಟ್, ಕ್ಯಾರೆಟ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಅದ್ರ ಬದಲಿಗೆ ಈಗ ಲಂಚ್ ಟೈಮಿಂಗ್ಸ್ಗೆ ರೈಸ್ ಬದಲಿಗೆ ನಾವು ಕರ್ಡ್ನ ರಿಪ್ಲೇಸ್ ಮಾಡ್ಕೊಬೋದು. ಹಸಿ ತರಕಾರಿಗಳನ್ನ ರಿಪ್ಲೇಸ್ ಮಾಡ್ಬೋದು. ತುಂಬ ಹೊಟ್ಟೆ ತುಂಬ ತಿನ್ನಬೇಕು ಅನ್ನೋದು ಏನೂ ಇರಲ್ಲ. ಎಲ್ಲನೂ ಸ್ವಲ್ಪ ಮೆಜರ್ಮೆಂಟ್ ಕ್ವಾಂಟಿಟಿಲಿ ತಗೊಂಡ್ರೆ ಸಾಕಾಗುತ್ತೆ. ಲಂಚ್ ಟೈಮ್ ಮುಗಿತಿದ್ದಂಗೆ ಇನ್ನು ಸ್ನ್ಯಾಕ್ಸ್ ಈವ್ನಿಂಗ್ ಆಯ್ತಂತಂದರೆ ಸ್ನ್ಯಾಕ್ಸ್ ಅಭ್ಯಾಸ ಇರುತ್ತೆ. ಆ ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಅನ್ವಾಂಟೆಡ್ ಫುಡ್ಸ್ನ ತಗೊಳ್ಳೋದ್ರ ಬದಲು ಈ ನಟ್ಸ್ಗಳು, ಡ್ರೈ ಫ್ರೂಟ್ಸ್ ಇಂಥದ್ದು ತೊಗೋಬೋದು. ಹಾಲು ಕೂಡ ತಗೋಬೋದು. ಹಾಲಲ್ಲಿ ತುಂಬ ಫ್ಯಾಟ್ಸ್ ಇರುತ್ತೆ, ಗುಡ್ ಫ್ಯಾಟ್ಸ್ ಇರುತ್ತೆ. ಹಾಗಾಗಿ ತೊಗೋಬೋದು. ಈ ಹಳ್ಳಿ ಹಾಲುಗಳು ಅಂತಂದರೆ ತಿನ್ ಲೇಯರ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಫ್ಯಾಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿ ತೊಗೋಬೇಕಾಗುತ್ತೆ. 1 ಗ್ಲಾಸ್ ಹಾಲು ತೊಗೊಬೋದು ಮ್ಯಾಕ್ಸಿಮಮ್ ಅಂತ ಅಂದರೆ. ಇನ್ನು ಬಾದಾಮಿ ಆಗಿರ್ಬೋದು, ಕ್ಯಾಶ್ಯೂಸ್, ಪಿಸ್ತಾ ಇದೆಲ್ಲ ತೊಗೋಬೋದು. ಅದೆಲ್ಲ ನಾರ್ಮಲ್ಲಾಗಿ ಒಳ್ಳೆ ಪ್ರೋಟೀನ್ ಫುಡ್ ಆಗಿರುತ್ತೆ, ಮತ್ತು ಅದರಲ್ಲೂ ಕೂಡ ಫ್ಯಾಟ್ ಇರುತ್ತೆ. ಸೊ ಅದನ್ನು ಅಭ್ಯಾಸ ಮಾಡ್ಕೋಬೋದು. ಇನ್ನು ಕಾಫಿ, ಟೀ ಕುಡಿಲೇಬಾರ್ದಂತ ಏನಲ್ಲ, ಕುಡಿಬೋದು. ಬ್ಲ್ಯಾಕ್ ಟೀ ಕುಡಿಬೋದು, ಬ್ಲಾಕ್ ಕಾಫಿ ಟ್ರೈ ಮಾಡ್ಬೋದು, ಬ್ಲ್ಯಾಕ್ ಟೀ ಕುಡಿಬೋದು. ಅದು ಬಿಟ್ಟರೆ ಹಾಲು ಹಾಕಿರೋದೇ ಕುಡಿಬೋದು ಅಂತಂದರೆ ಅದಕ್ಕೆ ಶುಗರ್ನ ಲೆಸ್ ಮಾಡಬೇಕಾಗುತ್ತೆ. ಶುಗರ್ನ ಲೆಸ್ ಮಾಡಿ ತೊಗೋಬೇಕಾಗುತ್ತೆ. ನಾವು ಎಷ್ಟು ತರಕಾರಿಗಳನ್ನ ಮತ್ತು ಈ ನಾರಿನಂಶ ಇರೋಂಥ ಪದಾರ್ಥಗಳನ್ನ ನಮ್ಮ ಡೈಲಿ ರೊಟೀನಲ್ಲಿ ಸೇರಿಸ್ಕೊತ ಹೋಗ್ತೀವಿ, ಅಷ್ಟು ನಮಗೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ತಗೊತಾ ಹೋಗ್ತೀವಿ. ನಮ್ಮ ಬಾಡಿಗೆ ನಾರಿನಂಶ ಇರೋಂಥ ಆಹಾರಗಳನ್ನ ತಗೊತಾ ಹೋದರೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಈ ಥರ ಆಹಾರ ಕ್ರಮಗಳನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ತರಕಾರಿ ಮತ್ತು ಈ ಹಸಿ ತರಕಾರಿಗಳೇನಿದೆ ಇವನ್ನೆಲ್ಲ ಜಾಸ್ತಿ ಫಾಲೋ ಅಪ್ ಮಾಡಬೇಕು. ಯಾಕೆ ಅಂದರೆ ಅದರಲ್ಲಿ ನಾರಿನಂಶ ಜಾಸ್ತಿ ಆಗಿರೋದ್ರಿಂದ ನಾವು ತಗೊಂಡಾಗ ಅದು ಡೈಜೆಸ್ಟ್ ಆಗೋ ಟೈಮ್ ಕಡಿಮೆ ಇರುತ್ತೆ. ಈ ಥರ ನಮ್ಮ ದೈನಂದಿನದ ಆಹಾರದಲ್ಲಿ ನಾವು ಫಾಲೋ ಅಪ್ ಮಾಡ್ಕೊಂಡು ಹೋದರೆ, ಈ ತರಕಾರಿಗಳನ್ನ ಜಾಸ್ತಿ ತಗೊಂಡೋದ್ರೆ ಏನಿದೆ ಆ ಫ್ಯಾಟಿ ಫುಡ್ಗಳನ್ನ ನಾವು ಆದಷ್ಟು ಕಡಿಮೆ ಕ್ವಾಂಟಿಟಿನಲ್ಲೇ ತಗೋಬೋದು. ಅದು ಹೆಲ್ತಿಗೆ ಒಳ್ಳೆಯದೇ, ಬಟ್ ತುಂಬ ತಗೋಬಾರ್ದು ಅಷ್ಟೇ. ಈ ಹಾಲಿಂದನೂ ಸಿಗುತ್ತೆ, ನಟ್ಸಿಂದನೂ ಸಿಗುತ್ತೆ ಫ್ಯಾಟ್ಸ್. ಪ್ರೋಟೀನ್ಸ್ ಅಂತ ಎಗ್ಗಿಂದ ಸಿಗುತ್ತೆ. ಎಗ್ ಯಾಕಿಂದ ನಮಗೆ ಒಳ್ಳೆ ಫ್ಯಾಟ್ ಸಿಗುತ್ತೆ. ಎಗ್ ವೈಟಿಂದ ಪ್ರೋಟೀನ್ ಸಿಗುತ್ತೆ. ಮತ್ತು ಈ ರೈಸಿಂದ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗುತ್ತೆ. ಈ ಆದಷ್ಟು ಕ್ವಾಂಟಿಟಿ ಚಪಾತಿ ಇದನ್ನೆಲ್ಲ ಕಡಿಮೆ ಯೂಸ್ ಮಾಡೋದನ್ನ ಟ್ರೈ ಮಾಡಬೇಕಾಗುತ್ತೆ ನಾವು. ನಾನ್ ವೆಜಿಟೇರಿಯನ್ ಇದ್ದೀರಾ ಅಂತಂದರೆ ಅವರೂ ಅಷ್ಟೇ ಒಂದು 100 ಗ್ರಾಮ್ಸ್ ಅಷ್ಟು ಚಿಕನ್ನ ಆ್ಯಡ್ ಮಾಡ್ಬೋದು. ಫಿಶಲ್ಲಿ ಒಳ್ಳೆ ಫ್ಯಾಟ್ ಇರುತ್ತೆ, ಅದನ್ನು ಕೂಡ ತಗೋಬೋದು. ಚಿಕನ್ನು ತಗೋಬೋದು. ಆದರೆ ಈಗ ಹೇಳ್ದಂಥ ಫುಡ್ಗಳನ್ನೆಲ್ಲ ಅಂದರೆ ಕ್ವಾಂಟಿಟಿ ವೈಸ್ ತಗೊತಾ ಹೋದರೆ ತುಂಬ ಒಳ್ಳೆಯದು. ಡಿನ್ನರ್ ಅಂತ ಬಂದಾಗ ನಾವು ಆದಷ್ಟು ಬೇಗ ಒಂದು 7 ಗಂಟೆ ಅಷ್ಟರೊಳಗೆ ಡಿನ್ನರ್ನ ಫಾಲೋ ಅಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಆಗಿಲ್ಲ ಅಂತಂದರೆ ಇನ್ನೂ ಒಳ್ಳೇದಂದರೆ 6:30 ಅಷ್ಟರೊಳಗೆ ನಾವು ಕಡಿಮೆ ಕ್ವಾಂಟಿಟಿ ಫುಡ್ಗಳನ್ನ ತಗೊಂಡ್ರೆ ಒಳ್ಳೆಯದು. ಕಡಿಮೆ ಕ್ವಾಂಟಿಟಿ ಫುಡ್ ಅಂತ ಅಂದರೆ ಅದರಲ್ಲಿ ಯಾವ್ಯಾವ ಬರುತ್ತೆ ಅಂತಂದರೆ ಈ ಪನ್ನೀರ್ ಆಗಿರ್ಬೋದು, ಈ ಮೊಳಕೆ ಕಾಳುಗಳಾಗಿರ್ಬೋದು, ಕಾಳುಗಳು ತುಂಬ ಕಾಳುಗಳಿದ್ದಾವೆ. ಅದನ್ನು ಮೊಳಕೆ ಕಟ್ಕೊಂಡು ಒಂದು 100ರಿಂದ 150 ಗ್ರಾಮ್ ಮೊಳಕೆ ಕಾಳುಗಳನ್ನ ತೊಗೊಬೋದು. ಇದರಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಕೂಡ ಮತ್ತು ಫ್ಯಾಟ್ಸು ಇರುತ್ತೆ. ನಾವು ತುಂಬ ಏನು ನೈಟ್ ಟೈಮ್ ಕೆಲಸ ಮಾಡಲ್ಲ, ಸೊ ಹಾಗಾಗಿ ನಮಗೆ ನೈಟ್ ಟೈಮ್ ತುಂಬ ಫುಡ್ ಕ್ಯಾಲರೀಸ್ ಅಷ್ಟೊಂದು ಬೇಕಾಗಿರಲ್ಲ. ಸೊ ರೆಸ್ಟಲ್ಲಿ ಇರೋದ್ರಿಂದ ನಾವು ಬೇಗ ಊಟ ಮುಗಿಸಿ ಕಡಿಮೆ ಕ್ಯಾಲೋರೀಸ್ನ ತಗೊಂಡಷ್ಟು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಈಗ ಒಂದು ಚಪಾತಿ ತೊಗೋಬೋದು. ಅದ್ರ ಜೊತೆಗೆ ತರಕಾರಿ ಸಬ್ಜಿ ಬರುತ್ತಲ್ಲ, ಅದನ್ನು ತುಂಬ ತರಕಾರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋ ಥರ ತೊಗೋಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನು ಪನ್ನೀರ್ ಅಂತ ಅಂದರೆ ಪನ್ನೀರ್ ಜೊತೆಗೆ ಈಗ ವೆಜಿಟೇಬಲ್ಸ್ ಏನೇನೋ ಡಿಫ್ರೆಂಟ್ ಸ್ಟೈಲಲ್ಲಿ ಫುಡ್ಡೆಲ್ಲ ಬರುತ್ತೆ. ಏನಂತ ಅಂದರೆ ಈ ನಮಗೆ ಬೇಡವಾಗಿರೋಂಥ ಪದಾರ್ಥಗಳನ್ನ ಹಾಕಿ ಮಾಡೋದಕ್ಕಿಂತ ಈಗ ಪನ್ನೀರ್ ಅಂತ ಅಂದರೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಈ ಎಲೆಕೋಸೆಲ್ಲ ಏನು ಬರುತ್ತೆ ಅದರಲ್ಲೆಲ್ಲ ಡಿಫ್ರೆಂಟಾಗಿ ಫುಡ್ನ ಪ್ರಿಪೇರ್ ಮಾಡಿಕೊಂಡು ತಿನ್ನೋದು ಕೂಡ ನೋಡಿದ್ದೀವಿ. ಆ ಥರ ಒಂದು ಟ್ರೈ ಮಾಡ್ಬೋದು, ಸಾಕಾಗುತ್ತೆ ಅಷ್ಟು. ಈ ಮೊಳಕೆ ಕಾಳುಗಳಲ್ಲಿ ಅರೌಂಡ್ ಅಂತ ಅಂದರೆ ಒಂದು 50 ಕ್ಯಾಲೋರೀಸ್ ಏನೋ ಇರುತ್ತೆ. ಸೊ ಹಾಗಾಗಿ ನಮಗೆ ತುಂಬ ನೈಟ್ ಟೈಮ್ ನೀಡಿರಲ್ಲ ಫುಡ್ಡು. ಹಾಗಾಗಿ ಮತ್ತು ಇನ್ ಬಿಟ್ವೀನ್ ಏನಂದರೆ ನೆಕ್ಸ್ಟ್ ಮಾರ್ನಿಂಗ್ 10 ನಾವು ಬ್ರೇಕ್ಫಾಸ್ಟ್ ತಗೊಳ್ಳೋ ತನಕ ನಾವು ಫಾಸ್ಟಿಂಗಲ್ಲಿ ಇರ್ತೀವಿ. ಯಾಕೆಂದರೆ ಈಗ ಆಲ್ರೆಡಿ 7ಗೆಲ್ಲ ನಾವು ಡಿನ್ನರ್ನ ಮುಗಿಸ್ಬಿಟ್ಟಿರ್ತೀವಿ, ಬಿಟ್ವೀನ್ ಗ್ಯಾಪ್ ಇರುತ್ತೆ.
ಸೊ ಹಾಗಾಗಿ ನಾವು ಈ ಥರ ಫುಡ್ನ ಫಾಲೋ ಅಪ್ ಮಾಡೋದ್ರಿಂದ ನಮಗೆ ಬೇಡವಾಗದೇ ಇರೋವಂಥ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದನ್ನು ನಾವು ತಗೊಳ್ಳದೇ ಇರೋದ್ರಿಂದ ನಾರ್ಮಲಾಗಿ ನಾವು ಶುಗರ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಆಹಾರ ಕ್ರಮಗಳು ಅದರಲ್ಲೆಲ್ಲ ಜಾಸ್ತಿ ಫ್ಯಾಟ್ಸು, ಪ್ರೋಟೀನ್ಸ್, ಇದೆಲ್ಲ ನಾರಿನಂಶ ಇರೋಂಥ ತರಕಾರಿಗಳು ಇವೆಲ್ಲ ತಗೊಂಡಾಗ ಕಾರ್ಬೋಹೈಡ್ರೇಟ್ಸ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಹೀಗೆ ನಮ್ಮ ಶುಗರ್ ಲೆವೆಲ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ. ಇದಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ. ನೋಡಿದ್ರಲ್ಲ, ಶುಗರ್ ಸಿಂಟಮ್ಯಾಟಿಕ್ಕಿಂದ ಹಿಡಿದು ಎಕ್ಸಾಮಿನೇಷನ್ಸಿಂದ ಹಿಡಿದು ನಾವು ಫುಡ್ನ ಯಾವ ಥರ ತೊಗೋಬೇಕು ಅನ್ನೋದ್ರ ತನಕನೂ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಅಕ್ಕಪಕ್ಕದ ಮನೇಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಯಾರಾದರೂ ಡಯಾಬಿಟಿಕ್ ಪೇಷಂಟ್ಗಳಿದ್ರೆ ಅವ್ರಿಗೆ ಹೇಳಿ ಫಾಲೋ ಅಪ್ ಮಾಡಿಸಿ ಡಯಟ್ ಚಾರ್ಟ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.